ಏನಾಯ್ತು ಮೇಡಮ್? ಊರೊಳಗಡೆ ಹೋಗ್ದೇನೆ ಬಾರ್ಡ್ರ್ ಹತ್ರ ಬೋರ್ಡ್ ಪಕ್ಕದಲ್ಲಿ ನಿಲ್ಸಿದ್ರಿ. ಇಲ್ಲಿಂದ ಊರ್ ಶುರು ಆಗುತ್ತೆ ಅನಂತು. ಇದು ಕೇವಲ ಊರಿನ ಹೆಸರು ತೋರ್ಸೋ ಬೋರ್ಡ್ ಅಲ್ಲ, ಡೆತ್ಗೆ ವೆಲ್ಕಮ್ ಬೋರ್ಡ್. ಈ ಬೋರ್ಡ್ ಸಾಕ್ಷಿಯಾಗಿ 5 ತಲೆಮಾರಿನ ಸೊಸೆಯಂದ್ರು ಸತ್ತಿದ್ದಾರೆ. 6ನೇ ತಲೆಮಾರಿನಲ್ಲಿ ಆ ಮನೆ ಮಗಳು, ನನ್ನ ಅಕ್ಕನ ಮಗಳು, ನನ್ನ ಶತ್ರು ದಿವ್ಯಾ ಸಾಯ್ತಾಳೆ. ನಮಗ್ ಮಾತ್ರ ಊರೊಳಗೆ ಪ್ರವೇಶ, ಆದ್ರೆ ದಿವ್ಯಾಗೆ ಸಾವಿಗೆ ಆಹ್ವಾನ. ಅದಕ್ಕೆ ನನಗೆ ಈ ಬೋರ್ಡ್ ಅಂದ್ರೆ ತುಂಬಾ ಇಷ್ಟ. ಒಂದ್ಸಾರಿ ನಿಂತು ಮುಟ್ಟಿ ಸಂತೋಷ ಪಡ್ಬೇಕು ಅನಿಸ್ತು. ನೋಡಿದ್ಯಾ ಈ ಗಾಳಿ ವಾಸನೆ? ಸಾವು ಗಾಳಿಲಿ ತೇಲ್ತಿರೋ ಹಾಗಿದೆ. ಈ ಮಣ್ಣೋಡು ದಿವ್ಯನ್ನ ತನ್ನಲ್ಲಿ ಸೇರ್ಸ್ಕೋಬೇಕು ಅಂತ ಕಾಯ್ತಾ ಇದೆ. ಈ ಮರಗಳು, ಪಕ್ಷಿಗಳು, ಹೊಲ ಗದ್ದೆಗಳು ಎಲ್ಲ ಸಾವಿನ ಸಂಗೀತನ ಹಾಡ್ತಿರೋ ಹಾಗಿದೆ. ಎಲ್ ನೋಡಿದ್ರು ಸಾವೇ ಕಾಣಿಸ್ತಿದೆ. ಆ ಯಮಲೋಕ ಕೂಡ ಇಷ್ಟು ಅಂದವಾಗಿರೋದಿಲ್ವೇನೋ? ಆ ಸ್ವರ್ಗ ಕೂಡ ಇಷ್ಟು ಆನಂದವಾಗಿರೋದಿಲ್ವೇನೋ? ಸೂರ್ಯ ವಂಶದ ಪೂರ್ವಿಕರ ಮನೆ, ಅವ್ರ ಸಾವುಗಳಿಗೆ ತವ್ರ ಮನೆ, ನನಗೆ ತುಂಬಾ ಇಷ್ಟವಾಗಿರೋ ದೇವಿಪುರ. ಹಲೋ, ಹೌದಾ? ಯಾವಾಗ? ಸರಿ ಸರಿ, ಇಡ್ತೀನಿ. ಮೇಡಮ್, ಆ ಫ್ಯಾಮಿಲಿ ಎಲ್ಲ ಸೇರಿ ದೇವಸ್ಥಾನಕ್ಕೆ ಹೋಗ್ತಿದಾರಂತೆ. ಹೋಗ್ಲಿ ಬಿಡು, ಅಲ್ಲೇ ಅಲ್ವಾ ಶಾಪ ಹುಟ್ಟಿದ್ದು. ಶಾಪಗ್ರಸ್ತರು ದೇವಸ್ಥಾನಕ್ಕೆ ಕಾಲಿಡೋದು ಅಂದ್ರೆ ಸಾವಿನ ಮಡ್ಲಲ್ಲಿ ತಲೆ ಇಡೋ ಹಾಗೆ. ಊರಿಗೆ ಬರ್ತಿದ್ದ ಹಾಗೆ ಅಭಿ ಮತ್ತೆ ದಿವ್ಯಾ ಅವರು ಕೇಶವ ಎಲ್ಗೋ ಹೋಗಿ ಬಂದ್ರಂತೆ ಮೇಡಮ್. ಸಾವಿಂದ ಹೇಗ್ ತಪ್ಪಿಸ್ಕೊಳ್ಳೋದು ಅಂತ ತಿಳ್ಕೊಳ್ಳೋದಕ್ಕೆ ಹೋಗ್ತಿದ್ದಾರೆ. ಸಾಯ್ಸೋದ್ ಬಿಟ್ರೆ ಉಳ್ಸೋಕೆ ಶಾಪ ಗೊತ್ತಿಲ್ಲ ಅಂತ ಅವ್ರಿಗೆ ಗೊತ್ತಿಲ್ಲ ಪಾಪ. ಇಲ್ಲ ಮೇಡಮ್, ಅವ್ರಿಗೆ ಯಾವ್ದೋ ದಾರಿ ಸಿಕ್ಕಿರೋ ಹಾಗಿದೆ ಅಂತ ಹೇಳ್ತಾ ಇದ್ದಾರೆ. ದೇವಸ್ಥಾನದಲ್ಲೇ ಶಾಪ ವಿಮೋಚನೆ ಇದೆಯೇನೋ ಅಂತ ಅನುಮಾನಿಸ್ತಾ ಇದ್ದಾರೆ. ಅದೇ ನಿಜ ಆಗಿದ್ರೆ ಅದೇನು ಅಂತ ಮೊದ್ಲು ನಾವೇ ತಿಳ್ಕೋಬೇಕು.